ನಮಸ್ಕಾರ. ನಮಸ್ಕಾರ ನೀ ತಮ್ಮ ಹೆಸರು? ಮಹಾದೇವ ಅಂತ. ಊರು? ಹಲ್ವಾರ. ತೊಂಡೆಕಾಯಿ ಎಷ್ಟು ಇದ್ದೀರಾ ನೀವು? ನಾವು ನೆಟ್ಟಿ 10 ವರ್ಷ ಆಯಿತು. 10 ವರ್ಷದಿಂದ ಈ ತೋಟ ಇದೆಯಾ? ಹಾಂ. ಎಷ್ಟು ಪ್ರದೇಶದಲ್ಲಿ ನೆಟ್ಟಿದ್ದೀರಾ ಇದನ್ನು? ಇದು ನೋಡಿ 15 ಕ್ವಿಂಟಲ್ ನೆಟ್ಟಿದ್ದೀವಿ. ಒಂದು 15 ಗುಂಟೆ ಇದೆಯಾ? ಹಾಂ, 15 ಕ್ವಿಂಟಲ್. ಈ ಸಸಿ ಎಲ್ಲಿಂದ ತಂದ್ರಿ? ಕೊಡಗಿನಿಂದ, ಮಡಿಕೇರಿಯಿಂದ ತಂದು. ಮಡಿಕೇರಿಯಿಂದ ತಂದ್ರ? ಹಾಂ. ನರ್ಸರಿ ಇಲ್ಲ ಅಥವಾ? ಇಲ್ಲ, ನೀ ಮನೆ ತಮ್ಮ ಹಾಕೊಂಡಿದ್ರು, ಅದನ್ನು ಅವರು ಸಾರಿಗೆ ಉಪಯೋಗಿಸ್ಕೊಂಡಿದ್ರು. ಅದನ್ನು ತಗೊಂಡು ಬಂದು ನಾನು ನೆಟ್ಕೊಂಡೆ. ಆಚೆ ಮುಂಚೆ ಕೊಡಗಳಿಂದ ತಂದು ನೆಟ್ಟಿದ್ವಿ. ಅದೇನು ನಂಗೆ ಸಮಾಧಾನ ಇರದೆ ಹೋಯ್ತು ನೀ. ಅದಕ್ಕೆ ನಾನು ಸೊ ಒಂದು ಬಳ್ಳಿ ತೊಗೊಂಬಂದು ಅಲ್ಲಿಂದ ನೆಟ್ಟು ಮಾಡಿದ್ದು ನೀ. ಸರಿ, ಇದನ್ನು ಬಳ್ಳಿಯಿಂದ ಅಲ್ವಾ ಬರೋದು ಅಥವಾ ಬೀಜದಿಂದ ಬರುತ್ತೆ? ಇಲ್ಲ, ಬೀಜದಿಂದ ಬರ್ತದ, ಬಳ್ಳಿಯಿಂದೇ ಬೇಗ ಬರೋದು ನೀ. ಒಂದು ಎಷ್ಟುದ್ದ ಬಳ್ಳಿ ಇರಬೇಕು ನೆಡಕ್ಕೆ? ಇಷ್ಟು ಇರಬೇಕು. ಒಂದು ಗೇಣು. ಒಂದು ಗೇಣನ್ನು ಎಷ್ಟು, ಒಂದು ಗಿಡದಿಂದ ಗಿಡಕ್ಕೆ ಅಂತರ ಎಷ್ಟು ಕೊಟ್ಟಿದ್ದೀರಾ? 8 ಅಡಿ ನೀ ಪಟ. 8 ಅಡಿ ಪಟ. 8 ಅಡಿ ಎಣ್ಣೆ. ಎಷ್ಟು ದಿನ ಆದಮೇಲೆ ಹಣ್ಣು ಕೊಡೋಕ್ಕೆ ಶುರು ಮಾಡುತ್ತೆ ಇದು? ಇದು 3 ತಿಂಗಳಲ್ಲಿ ಸಲೀಸ ಫಸಲು ಬರ್ತದೆ. 3 ತಿಂಗಳಲ್ಲೇ ಬರುತ್ತೆ? ಹಾಂ. ಇವಾಗ 6 ದಿವ್ಸಕ್ಕೆ ಒಂದ್ಸತಿ ಲೆಕ್ಕ ಹಾಕೊಳ್ಳಿ. 6 ದಿನಕ್ಕೆ ಒಂದ್ಸತಿ? ವರ್ಷ ಪೂರ್ತಿ ಇರುತ್ತಾ? ವರ್ಷ ಪೂರ್ತಿ ಇರ್ತದೆ. ಪೂರ್ತಿ ಇರ್ತದ ನೀ. ನಾವು ಗಾಳಿ ಪಾಳಿಗೆ ಬಿದ್ದು ಹೋದ್ರೆ ಅದನ್ನು ನಾವು ಕೂದಾಕ್ಬಿಡ್ತೀವಿ. ಈಗ ಮುಂಗಾರು ಗಾಳಿಲಿ ವಾಸಾರಿ ಬಿದ್ದೋಗ್ಬಿಟ್ಟಿತ್ತು ಫಸಲಿದ್ದಾಗಲೇ, ಅದನ್ನು ಕೂದು ಪುನಃ ಚಪ್ರ ಹಾಕಿದೆ. ಸೊ ಚಪ್ರ ಅವಾಗ ಹಾಕೋಬೇಕು ನೀವು? ಹಾಂ, ನೀ ಮರದ್ದರಿಂದ. ಅದೇ ಕಲ್ಲು ಮಾಡಿದ್ರೆ ಅದು ಬೇಕಾಗಿರಲಿಲ್ಲ? ಹಾಂ, ಕಲ್ಲು ಮಾಡಿದರೆ ಅದು ಬೇಕಾದ್ರೆ ಇಲ್ಲ ನೀ. ಈಗ ಇದರಿಂದ ನೀ ಮಾಡಿಕೊಂಡು ನಾವು ಯಾಗೋ ಇದರಲ್ಲೇ ಜೀವನ ಕಳೆಯೋದು ನೀ. ಈಗ 6 ದಿನಕ್ಕೆ ಒಂದ್ಸತಿ ಎಷ್ಟು ಬರ್ತಾ ಇದೆ ನಿಮಗೆ ಇವಾಗ 15 ಗುಂಟೆಯಲ್ಲಿ? 25 ಚೀಲ 30 ಚೀಲ ಗಂಟ ಬರ್ತಿತ್ತು. ಒಂದು ಚೀಲದಲ್ಲಿ ಎಷ್ಟು ಕೆ ಜಿ ಬರುತ್ತೆ? 16 kg. 16 ಕೆ ಜಿ. ಆ ಥರ ಎಷ್ಟು ಚೀಲ ಬರ್ತಾ ಇದೆ? 25 ಚೀಲವರೆಗೂ? 25 ಚೀಲ 30 ಚೀಲ ಗಂಟು ಬರ್ತದ. ಯಾವ ಕಾಲದಲ್ಲಿ ಜಾಸ್ತಿ ಇಳುವರಿ ಬರೋದು ಇದು? ಇದು ಬಂದ್ಬಿಡ್ತದ ನೀ. ಯಾವ ಕಾಲದಲ್ಲಿ ನಮ್ಮ ಗೊಬ್ಬರ ಕೊಟ್ಟು ಇಳುವರಿ ಮಾಡ್ಕೊಂಡ್ರೆ ಈ ಥರ ಸೊಪ್ಪು ಆಗ್ಬಿಟ್ರೆ ಬೇಗ ಇದಾಗಲ್ಲ. ಸ್ವಲ್ಪ ತೆಳ ಮಾಡ್ಕೋಬೇಕು, ಇಳುವರಿ ಚೆನ್ನಾಗಿ ಬರ್ತದ. ಸೊ ಅವಾಗ ಕಟ್ ಮಾಡಿ ಸ್ವಲ್ಪ ತೆಳ್ಳಗೆ ಇಡಬೇಕಿದೆ. ಹಾಂ, ಜಾಸ್ತಿ ಮಂದಾಗೋದ್ರೆ ಬರಲ್ಲ. ವಾಸಾರಿ ಮಳೆ ಇದ್ಬಿಡ್ತಲ್ಲ, ನಾವೇನು ಮಾಡಿಬಿಟ್ಟು ಸ್ವಲ್ಪ ಅಂಬು ಕೆಂಚು ಬಂದ್ಬಿಟ್ಟಿತ್ತು, ಎಲ್ಲನೂ ಕಟ್ಬಿಟ್ನು. ಅದರಿಂದ ಒಂದು ಕಮ್ಮಿ ಮಾಡ್ಕೊಂಡಿದ್ರೆ ನಮ್ಗೆ ಇನ್ನೂ ಚೆನ್ನಾಗಿ ಬರೋದು ಇಳುವರಿಯಲ್ಲಿ. ಹಾಂ. ಸೊ ಏನು ನೀವೇ ಕುಯ್ತೀರಾ ಇಲ್ಲ ಆಳುಗಳು? ನಾವು ಕುಯ್ತಿದ್ವಿ, ಮೊನ್ನೆ ಆಳುಗಳನ್ನ ಕರ್ಕೊತಿದ್ವು. 25 ಚೀಲ ಒಬ್ಬರೇ ಕುಯ್ಬೋದಾ? ಇಬ್ಬರೇ ಕುಯ್ಬೋದು? ನಾವಿಬ್ಬರೇ ಕುಯ್ಕೊತಿದ್ದೋ. ಗಂಡ ಹೆಂಡತಿ ಇಬ್ಬರೇ. ಸರಿ. ಅಪಾರ ಆಳು ಎಲ್ಲಿಂದ ತರ್ತೀರಿ ದುಡ್ಡು? ಹೌದು. ಇದಕ್ಕೇನು ರೇಟ್ ಹೇಗೆ ವರ್ಷ ಪೂರ್ತಿ? ತರಾವರಿ ಇರ್ತದ ನೀ. 10 ರೂಪಾಯಿನೂ ಆಯ್ತದ, 12 ರೂಪಾಯಿನೂ ಆಯ್ತದ, 30 ರೂಪಾಯಿನೂ ಆಗದ. ವಾಸರಿ ಎಲ್ಲ 70 ರೂಪಾಯಿಲೂ ಮಾರೀನಿ. ಇವತ್ತು ಎಷ್ಟಿದೆ ರೇಟು? ಇವತ್ತಿನ ರೇಟ್ ನೀವೇ ನೋಡಿದ್ರಲ್ಲ. ಇದು ಇವತ್ತಿನ 28 ರೂಪಾಯಿ ಇದೆ. ನೆನ್ನೆ 35 ಇತ್ತು. ಆ ಥರ ಚೇಂಜ್ ಆಗ್ತಾ ಇರುತ್ತಲ್ವಾ? ಹಾಂ, ಚೇಂಜ್ ಆಯ್ತದ. ಇದಕ್ಕೆ ನೀರೆಲ್ಲ ಹೇಗೆ? ನೀರು ಹಾಯಿಸ್ತೀನಿ ನೋಡಲ್ಲಿ, ಪೈಪ್ ಹಾಕ್ಕೊಂಡು. ಸ್ಪ್ರಿಂಕ್ಲರ್ ಪೈಪ್ ಇದೆ, ಅಲ್ಲಿಂದ ಒಂದೊಂದು ಪಾತಿಗೂ ಹಾಯಿಸ್ಕೊಂಬರ್ತೀನಿ. ಹಾಯಿಸ್ಕೊಂಡು ಫುಲ್ಲು ಕಟ್ತೀನಿ ಬೇಸಿಗೆಯಲ್ಲಿ. ಈಗ ಎಷ್ಟು ದಿನಕ್ಕೆ ಒಮ್ಮೆ ಕಟ್ತೀರಾ? 6 ದಿವ್ಸಕ್ಕೆ ಒಂದ್ಸತಿ. ಕಾಯಿ ಕೂದ್ಮೇಲೆ ಒಂದ್ಸತಿ ನೀರು, ಒಂದು ಗೊಬ್ಬರ ಔಷಧಿ. ತಿಂಗಳ ಏನು ಇಡ್ತೀರಾ? 2 ಸತಿ, 2 ತಿಂಗಳಿಗೆ ಒಂದ್ಸತಿ ಗೊಬ್ಬರ ಕೊಡೋದು. ಏನು ಕೊಡ್ತೀರಾ ಗೊಬ್ಬರ? ಉಪ್ಪು ಬೂದಿ, ಬೇವಿನ ಹಿಂಡಿ, ಕೂದಾಗ ಬೇವಿನ ಹಿಂಡಿ, ಕೊಟ್ಟಿಗೆ ಗೊಬ್ಬರ ನೋಡಿ ಅಲ್ಲಿ ಊಡ್ಸಿದ. ಪ್ರತಿ ತಿಂಗಳಿಗೆ ಒಂದ್ಸತಿ ಕೊಟ್ಟಿಗೆ ಗೊಬ್ಬರ ಹಾಕ್ತೀರಾ? ಇಲ್ಲ, ವರ್ಷಕ್ಕೊಂದ್ಸತಿ. ಮಾಮೂಲಿ ಸೀಮೆ ಕೂದಾಗ ನಾವು ಇದು ಮಾಡಿಬಿಡ್ತೀವಿ. ಏನು ಬೇವಿನ ಹಿಂಡಿ, ತರವರಿ, ನೇಟ್ರಿನ ಹಾಲು ಇವನ್ನೆಲ್ಲ ಉನಿ ಹಾಕಿ ಗಿಡಕ್ಕೆ ಕುಯ್ತೀರಾ? ಒಯ್ತೀವಿ. ಸಗಣಿನ ಕಲಸ್ಬಿಟ್ಟು, ಸಗಣಿನ ಕಲಸಿ ನೇಟ್ರಿನ ಹಾಲು ಎಲ್ಲನೂ ಒಂದು ದಿನ ಕೊಳಾಯಿ ಹಾಕ್ಬಿಟ್ಟು ಒಯ್ತೀನಿ. ಸರಿ. ಹಾಂ. ಸೊ ತಿಂಗಳಿಗೆ ಒಂದ್ಸತಿ ಗೊಬ್ಬರ ಕೊಡ್ತೀರಾ? ಹಾಂ, ತಿಂಗಳು. ಈ ಕುಯ್ತ ಬರಡ ಆಯ್ತದ ಗಿಡ ಅಂದಾಗ ಗೊಬ್ಬರ ಕೊಡೋದು. ಯಾವಾಗಲೂ ಕೊಡೋಕೆ ಬರಲ್ಲ. ಈ ಕುಯ್ದಾದ್ಮೇಲೆ ನೀರು ಕೊಡ್ತೀರಾ? ಹಾಂ, ಕೊಡ್ತೀವಿ. ಈ ಕತ್ತರಿಸೋದೆಲ್ಲ ಯಾವುದು ವರ್ಷಕ್ಕೆ ಎಷ್ಟು ಸತಿ ಕತ್ತರಿಸ್ಬೇಕು? ಅಂಬನೆಲ್ಲ ವರ್ಷಕ್ಕೆ ಒಂದೇ ಸತಿ
ಕೆಳಗಡೆ. ಹಾಂ ಕೆಳಗಡೆ. ಓಕೆ, ಇದು ಮೇಲ್ಗಡೆ ಒಂದ್ಸತಿ ಹಬ್ಬ ಆದ್ಮೇಲೆ ಏನು ಮಾಡಲ್ಲ ನೀವು? ಏನೂ ಮಾಡಲ್ಲ, ಹಾಂ ಹಾಂ. ಅದನ್ನು ಎತ್ತಿ ಕಟ್ಬಿಡೋದು ಅಷ್ಟೇ. ಹ್ಞೂ. ಸೊ ಇದು ಇದು ಕಳೆ ಏನು ಅಂಥದ್ದು ಬರಲ್ಲ ಅಲ್ವಾ? ಕಳೆಗ ನಾವು ಕಿತ್ತಾಕ್ಬಿಡ್ತಿದ್ ಮೋನಿ. ಹಾಂ ಹಾಂ. ಅಲ್ಲ, ಇಷ್ಟು ನರಳಿದ್ರೂ ಕಳೆ ಬರುತ್ತಾ ಅಂತ? ಬರ್ತದ ನೋಡಿ ಅಲ್ಲಿ. ಓಹೋ, ಸರಿ. ನಾವು ತೆಗೆದು ಬಿಟ್ಟಿದ್ದೀವಿ, ಬಿಡ್ತಾವ. ಕುರಿಗಳು ಬಿಟ್ರೆ ಅಡಿ ಮೇವು ಮೇಯ್ಕತ್ತವ. ಸರಿ. ನಮ್ಮವೇ ನಮ್ಮ ಚಿಕ್ಕಪ್ಪನ ಮಗನವೇ ಕುರಿಯವ ಬಿಡಿಸ್ಬಿಡೋದು, ಮೇಯ್ಕತ್ತವ ಅಡಿ ಮೇವು. ಸರಿ. ನಾವು ಹಿಂಗೆ ಬಿಟ್ಟಿರ್ನಿಲ್ಲ, ಈಗ ಮಳೆ ಇಡುತ್ತಲ್ಲ, ಈ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇದರಲ್ಲಿ ಮಾರೆಲ್ಲ ಯಾವ ಥರ ರೋಗಗಳು? ರೋಗಗಳು ಬರ್ತದಾನಿ, ಇದು ನೊರ್ಜು ಬರ್ತದ, ಹಾಂ. ಅದಕ್ಕೆ ಔಷಧಿ ಹೊಡೆದ್ರೆ ಇದು ಮಾಡ್ಕೊತೀವಿ. ಈ ಊಜಿಗೆ ಏನು ಮಾಡ್ತೀರಾ? ಊಜಿಗ ಗಮ್ ಹಾಕ್ಬೇಕು ಅನ್ನಿ. ಗಮ್ ಅಂದರೆ ಒಂದು ಸ್ಟಿಕ್ಕರ್ ಥರ ಸಿಗುತ್ತಲ್ಲ? ಹಾಂ, ಟಿಕ್ಕರ್ ಥರ. ಇಲ್ಲ ಒಂದು ಡಬ್ಬಿ ಬರುತ್ತಲ್ಲ, ಆ ಡಬ್ಬಿ ಏನಾದ್ರು ಇಡ್ತೀರಾ? ಅದನ್ನು ಇಡಬೇಕು ಅಂತ ಇದ್ದೀನಿ ಈಗ. ಅದನ್ನು ಇಟ್ಟು ಬರ್ಬಿಡ್ಬಾರ್ದು ಅಂತ ಮಾಡ್ಕೊಂಡಿದ್ದೀನಿ. ಸರ್, ಈಗ ಔಷಧಿ ಹೊಡಿಬೇಕು ಅಂದರೆ ತುಂಬ ಹಿಂಸೆ ಇಲ್ವಾ? ಯಾಕಂದರೆ ಚಪ್ರದ ಕೆಳಗಡೆ ಮಾತ್ರ. ಇಲ್ಲ, ನಾನು ಹೊಡಿತೀನಿ. ಹೆಂಗೆ ಮೇಲ್ಗಡೆ ಹೆಂಗೆ ಹೊಡಿತೀರಾ ಅಂತ? ಇಲ್ಲಿ ನುಗ್ಗಿಸಿ, ಓ, ಸಂದಿಲ್ಲ ಹಾಕ್ಬಿಟ್ಟು ಆ ಥರ ಹಿಂಗೆ ದಬಾಕಿ ಹಿಂಗೆ ಹಿಡಿದ್ಬಿಟ್ರೆ ಅಂದ್ರೆ ಅರೆ ನಿಮ್ಮ ಮೇಲೆಲ್ಲ ಬೀಳುತ್ತವಾಗ? ಬೀಳ್ತದ. ಬಿದ್ದರೂ ನಾವು ಬಟ್ಟ ಗಿಟ್ಟ ಕಟ್ಕೊಂಡು ಮಾಡಬೇಕು. ಸ್ನಾನ ಮಾಡ್ತೀವಿ ಅನ್ನಿ, ಯಾಕೆಂದ್ರೆ ಮೈ ಮೇಲೆ ಅದೇ 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 ಅದೇ. ಸ್ನಾನ ಮಾಡಿ ಸರಿಯಾಗಿ ಆಗ ಇದು ಮಾಡಬೇಕು ಅನ್ನಿ. ಈಗ ಕಾಯಿ ಕೂದ್ರು ಅಷ್ಟೇ ಸ್ನಾನ ಮಾಡಬೇಕು ನೋಡಿ. ಈಗ ಹೌದೌದು, ಮೈ ಮೇಲೆಲ್ಲ ಇದಾಗಿ. ಹ್ಞೂ. ಸೊ ಒಟ್ಟಾರೆ ಈ ತೊಂಡೆಕಾಯಿ ಕೃಷಿ ಲಾಭದಾಯಕ ಅಂತ ಹೇಳ್ತೀರಾ? ಲಾಭ ಅನ್ನಿ. ಅಷ್ಟೊಂದೇ ನಷ್ಟ ಆಗಲ್ಲ? ನಷ್ಟ ಏನು ಬರಲ್ಲ. ನಷ್ಟ ಏನು ಬರಲ್ಲ? ನಷ್ಟ ಬರಲ್ಲ ಅನ್ನಿ. ನಷ್ಟ ಯಾವುದೋ ಕಾರಣಕ್ಕೆ ಬರಲ್ಲ. ಸೊಪ್ಪು ಕಟ್ಕೊಂಡಾಗ ಮಾತ್ರ ಸ್ವಲ್ಪ ಇಳುವರಿ ಕಮ್ಮಿ ಬರ್ತದ. ಆಗ ಸೊಪ್ಪು ಕಟ್ಟಾಗ ಈ ಚಿಕ್ಕ ಚಿಕ್ಕ ರಂಬೆಗಳಿದೆಯಲ್ಲ, ಇದನ್ನ ಮಾತ್ರ ಕತ್ತರಿಸಿದ್ರೆ ಆಗುತ್ತಾ? ಕತ್ತರಿಸ್ಬಿಡ್ತೀವಿ ಅನ್ನಿ. ನೋಡಿ ಅಲ್ಲಿ ಕೂದು ಹಾಕ್ಬಿಟ್ಟಿವಿ, ಹಾಂ. ಅಲ್ಲೆಲ್ಲ ಕೂದೀವಿ ನೋಡಿ. ಸರಿ, ಎಲ್ಲ ಮಾಹಿತಿಗೆ ಧನ್ಯವಾದಗಳು. ಆಯಿತು ಅನ್ನಿ.